ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬನ್ನಿ ದೇವ್ರ ಮನೆ ತೋರಿಸ್ತೀನಿ ನೋಡಿ. ಫ್ರೆಶ್ ಅಪ್ ಆಗ್ಬಿಟ್ಟು ಗುಡ್ ಮಾರ್ನಿಂಗ್ ಡುಲಿ ನೋಡಿ. ಫ್ರೆಶ್ ಅಪ್ ಆಗ್ಬಿಟ್ಟೆ ಬೆಳಗ್ಗೆನೆ. ಟೈಮ್ ಬಂದ್ಬಿಟ್ಟು 9:30 ಆಗ್ತೈತೆ, ಆಗಿಲ್ಲ 9:20 ಎಕ್ಸಾಕ್ಟಾಗಿ. ಬೆಳಗ್ಗೆನೇ ಎದ್ದು ಇವತ್ತು ಫ್ರೆಶ್ ಅಪ್ ಆಗಿಬಿಟ್ಟೆ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಒಳ್ಳೆ ಗಾಳಿ ಬೀಸ್ತೈತೆ. ಬಟ್ ಏನಂದರೆ ಇವತ್ತು ಭಾನುವಾರ, ಏನು ಮಾಡ್ತಾರೆ, ಇವತ್ತು ಭಾನುವಾರ ಅಲ್ವಾ. ವ್ಯೂಸ್ ಎಲ್ಲ ಚೆನ್ನಾಗಿದೆ ಬೆಳಗ್ಗೆ ನೋಡೋಕ್ಕೆ. ಮೋಡ ಗಿಡ ಎಲ್ಲ ಖುಷಿಯಾಗಿದೆ. ಓಕೆ, ನಾಷ್ಟ ಕಾಫಿ ಎಲ್ಲ ಮಾಡಬೇಕು. ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಬಂದು ಇವತ್ತು. ನಮ್ಮ ಕಾಫಿ ಹಾಲು ಹೋಗಿಸ್ತಾ ಇದ್ದಾರೆ. ಎಲ್ಲ ಹಾಲು ಸ್ನಾನ ಮಾಡಿದ್ದು ಒಂದು ಫ್ರೆಶ್ ಆಗಿಬಿಟ್ಟಿದೆ. ಇವತ್ತು ನಮ್ಮ ಮನೇಲಿ ಓಡ್ತಾ ಇರೋದು ಯಾವಾಗೂ ತಮಿಳ್ ಚಾನಲೇ. ಬಟ್ ಕನ್ನಡನೂ ಓಡುತ್ತೆ, ಕನ್ನಡ ಫಿಲಮು ನೋಡ್ತೀವಿ, ನ್ಯೂಸ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ನಮ್ಮ ಮಾವ ಬೇರೆ ಚಾರ್ಜರ್ ಹಾಕ್ತಾಯಿದ್ದಾರೆ ಇವತ್ತು. ಹಾಂ ಅಲ್ವಾ? ಆಯಿತು, ಗುಡ್ ಮಾರ್ನಿಂಗ್ ಮೇಡಮ್. ನಮ್ಮ ಅಜ್ಜಿ ಬರ್ತವ್ರೆ ಆಚೆ. ಸಪೋರ್ಟ್ ಮಾಡಿ ಚಾನಲ್ಗೆ. ಲೈಟ್ ಆಫ್ ಮಾಡೋದೇ ಒಂದು ಕೆಲಸ ನಮ್ಮದು. ಅಲ್ಲಲ್ಲಿ ಲೈಟ್ ಆಫ್ ಮಾಡೋದು ಅದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಸರಿ, ಇವತ್ತೆಲ್ಲಾದರೂ ಹೋಗೋಣಂದ್ರೆ ಹೋಗೋಕ್ಕಾಗಲ್ಲ. ಓಕೆ, ಬಾಯ್. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಅಂತ ಹೇಳಲ್ಲ, ಇನ್ನೂ ಸ್ವಲ್ಪ ಬರುತ್ತಲ್ಲ ವೀಡಿಯೋಗಳ ಎಲ್ಲ ನೋಡೋಣ. ನಾಷ್ಟ ಮಾಡೋಣ. ಡೆಟಾಯ್ಲು ಬಿಸ್ಕೆಟ್ ಅಂಗಡಿಗೆ ಹೋಗಿ ತರಬೇಕು. ಬಂದು ನಮ್ಮ ಚಿಕ್ಕವ್ವ ಮನೆಯಲ್ಲಿ ನಮ್ಮ ಮಾವ ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡಿದ್ದಾರೆ. ಕಾರ್ ವಾಷಿಂಗ್ ಮಾಡ್ತಾಯಿದ್ದೀನಿ. ಸಂಡೇ ಇವತ್ತು ಕಾರ್ ವಾಷಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಪ್ಪ ಕಾರ್ ವಾಷಿಂಗ್ ಕ್ಲಿಯರ್. ಕಾರ್ ವಾಷಿಂಗ್ ಮಾಡಿಬಿಟ್ರಿ. ಮ್ಯಾಟ್ಗಳು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ನೋಡಿ. ಇಂಟೀರಿಯರು ಸ್ವಲ್ಪ ವಾಶ್ ಮಾಡಿಬಿಟ್ಟಿದ್ದೀವಿ. ಮಳೆ ಬೇರೆ ಬರ್ತೈತೆ. ಕ್ಲೈಮೇಟ್ ಸರಿ ಇಲ್ಲ, ಮಳೆ ಬರೋ ಥರ ಇದೆ. ಮಳೆ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಹೆಂಗೆ ಹೋಗೋಕ್ಕಾಗಲ್ಲ. ಇವಾಗ ರೈಟ್ ಹೋಗ್ತಾ ಇರೋದೆ. ಸರಿ, ಓಕೆ ಮಾಡೋಣ. ಕಾರ್ ತೊಳೆದಾದ್ಮೇಲೆ ಜೋರಾಗಿ ಮಳೆನೇ ಬಂದ್ಬಿಡ್ತು ನೋಡಿ. ಅರ್ಧ ನೆಂದೋಗ್ಬಿಟ್ಟೆ ನೋಡಿ. ನಮ್ಮಮ್ಮ ಸೇಮಿಯಾ ಮಾಡಿದ್ದಾರೆ. ಮಧ್ಯಾಹ್ನ ಟೈಮು ಸೇಮಿಯಾ ಮಾಡಿದ್ದಾರೆ, ನಾವು ದಿನಕ್ಕೆ ಹೋಗಬೇಕು. ಮಲ್ಕೊಂಡ್ಬಿಟ್ಟಿದ್ದಾನೆ ಜಾಕು, ಇಲ್ಲಿ ಮಲ್ಕೊಂಡಿದ್ದಾನೆ. ಇದೆ ಸಿಂಬ ಕಚ್ಚಕ್ಕೆ ಬರ್ತಾನೆ. ಸರಿ, ಹಂಗೆ ಸಣ್ಣ ನಮ್ಮಮ್ಮ ಮೊಸರು ಸಕ್ಕರೆ ಕೊಟ್ಟರು, ಹಂಗೆ ತಿಂತಾ ಇದ್ದೀನಿ ಟೈಮ್ ಪಾಸ್ ಮಾಡಿಕೊಂಡು, ಟಿ ವಿ ನೋಡಿಕೊಂಡು. ಇವತ್ತಿನ ಟೈಮ್ ಈ ಥರ ಕಳೀತಾ ಇದೆ. ನಾಳೆ ನೋಡಬೇಕು, ಎಲ್ಲಾದರೂ ಕೆಲ್ಸಕ್ಕೆ ಹೋದರೆ ಅದು ವೀಡಿಯೋ ಮಾಡಿ ಹಾಕ್ತೀನಿ.
ಸಲಗ ಫಿಲಮ್ ನೋಡ್ತಾ ಇದ್ದೀನಿ. ಇವತ್ತು ಸಲಗ ಫಿಲಮ್ ಹಾಕಿದ್ದಾರೆ. ಏನೋ ಡೊಲಿ ನೋಡ್ತಾ ಇದೆಯಾ? ಯಾಕೆ ನೋಡು ಡೊಲಿ ಡೊಲಿ ಟೈಮ್ ಬಂದು 7 o'clock ಆಗ್ತಾಯಿದೆ. ಡೊಲಿ ಆಗೋಯ್ತಾ ನಿದ್ದೆ? ಜಾಕಿನ ಮಲಗಿದ್ದಾನೆ, ಕೂತಿದ್ದಾನೆ. ನಿದ್ದೆ ಮಾಡಿ ಸ್ವಲ್ಪ ತೆದ್ದಾಯಿತು. ರವೆ ಗಂಜಿ ಸಬ್ಬಕ್ಕಿ ಗಸಗಸ ಕುಡಿತಾ ಇದ್ದಾರೆ. ಸಬ್ಬಕ್ಕಿ ಪಾಯಸ. ಟೈಮು ಬಂದ್ಬಿಟ್ಟು 7:30. ಇವತ್ತು ಸಂಡೇ ಕ್ಲೋಸ್ ಮುಗೀತು. ಇವತ್ತು ಸಂಡೇ ಮುಗೀತು. ಕತ್ಲಾಯ್ತು ಅಷ್ಟೇ. ಇವತ್ತಿನ ಸಂಡೇ, ನಾಳೆ ಮಂಡೇ. ಓಕೆ, ಏನು ಮಾಡೋದು? ಮೊಟ್ಟೆ ಗಿಟ್ಟೆ ಎಲ್ಲ ತರೋಣ ಅಂತ. ಸಕ್ಕರೆ ಹೊಟ್ಟೆ ಮನೆಯ ಕಡೆ ಇರೋ ಡಾಗ್ಸ್ ಮರಿ. ಪಾಪ ಮರಿಗಳು ಹಾಕ್ಬಿಡ್ತವೆ ನೋಡಿ. ಚಿಕ್ಕ ಮರಿಗಳು, ಏನೂ ಮಾಡೋಕ್ಕಾಗಲ್ಲ ಪಾಪ. ಮರಿಗಳು ಹಾಕ್ಬಿಡ್ತವೆ. ಅವ್ರ ಅಮ್ಮ ಹಂಗೆ ಒದ್ದಾಡ್ತವೆ ಎಲ್ಲಿ ಹಾಕೋದು ಎಲ್ಲಿರೋದು ಅಂತ. ಏನೂ ಮಾಡೋಕ್ಕಾಗಲ್ಲ. ನಮ್ಮನೇಲಿ 3 ನಾಯಿ ಇದೆ. ನೋಡಿ ಬಂದ್ಬಿಡ್ತಾವೆ. ಇವತ್ತೆಲ್ಲ ಊಟ ಹಾಕ್ತೀವಲ್ಲ ಅದರಿಂದ. ಯಾಕೋ ಏನು ಬೇಕೋ? ಏನು ಬರ್ತಾನೆ ಇರುತ್ತೆ ಅಷ್ಟೇ. ಅಡ್ಡ ಹಾಕೋದು ಊಟ ಹಾಕಂತ. ಬಿಸ್ಕೆಟ್ ತೊಗೊಂಬಂದಿನಿ, ಹಾಕೋಣ. ನಮ್ಮ ಹತ್ರ ಹೇಳಿದ್ರೆ ಹಾಕ್ತಾರೆ ಪಾಪ. ನಾಯಿಗಳಂದರೆ ತುಂಬ ಇಷ್ಟ ನಮ್ಮಮ್ಮಗೆ. ಅದರಿಂದ ಮಾಮ ಫ್ರೆಂಡ್ಸ್ ಬಂದಿದ್ದಾರೆ ನೋಡಿಲಿ. ನಮಗಂತೂ ಎಲ್ಲರಿಗೂ ಹಾಕೋ ಕೆಪಾಸಿಟಿ ಇಲ್ಲ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಡೈಲಿ ಹಾಕ್ತಾಯಿದ್ದೀವಿ ಊಟ. ನೋಡಿರಿ ನಮ್ಮ ಮನೆ ಹತ್ರ ನಾಯಿ ಯಾವಾಗಲೂ ಇಲ್ಲ, ಯಾವುದೂ ಇಲ್ಲ. ಮರಿ ನೋಡಿ ಹೆಂಗೆ ತಿಂತೈತೆ. ಮಳೆ ಬರಲ್ವಾ, ಜಾಗ ಇಲ್ಲ ಪಾಪ. ಒಂದು ಸತಿ ಈ ಕಾರಲ್ಲೇ ನಾನು ಎಲ್ಲ ಮರಿನೂ ಮಲಗಿಸ್ಬಿಟ್ಟಿದ್ದೆ. 5 ಇತ್ತು. 5ಅಲ್ಲಿ ಒಬ್ಬರು ಹೆಬ್ಬಾಳದಲ್ಲಿ ಬಂದು ತೊಗೊಂಡೋದಂತೆ ಹೇಳಿದೆ ಅಲ್ವಾ, ವೀಡಿಯೋ ನೋಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೆ. ಬಂದು ತೊಗೊಂಡೋಗಿದ್ರು. ಇವಾಗ ಇನ್ನು 3 ಇದೆ. ಇನ್ನೊಂದು ಗೊತ್ತಿಲ್ಲ ಏನಾಯಿತು, ಯಾರಾದರೂ ತೊಗೊಂಡೋದ್ರೆ ಏನೋ ಗೊತ್ತಿಲ್ಲ. ಅದು ನೋಡೋಕೆ ಮಾತ್ರ ಚೆನ್ನಾಗಿದೆ, ಬುಸ್ ಅಂತ. ನನ್ನ ಪಾಪ ಅದೇನೋ ಆರ್ಡ್ರ್ ಬಂದಿದೆ, ಇದು ಬಂದಿದೆ, ನಾಯಿ ಮರಿಗಳೆಲ್ಲ ಬೀದಿಯಲ್ಲಿ ಇರಬಾರ್ದು ಅಂತ ಇದೆಲ್ಲ ಏನೋ ಗೊತ್ತಿಲ್ಲ. ನಮ್ಮಮ್ಮ ಬಿಸ್ಕೆಟ್ ಕೇಳ್ತವ್ರೆ. ಸಾಕಾಗಿಲ್ಲ ಅಂದರೆ ಹೇಳು, ಬಿಸ್ಕೆಟ್ ಕೊಡ್ತೀನಿ ಅಂತ. ತಿನ್ನಲಿ ರಮ್ಮ, ತಿನ್ನಲಿ. ಯಾಕೋ ನಿನಗೆ ಬೇಡವಾ?
ಯಾಕೆ ನನಗೆ ಬೇಡವಾ? ಸರಿ ಬಾಯ್ ಬಾಯ್ ಬಾಯ್. ಎಲ್ಲ ತಿನ್ಬಿಟ್ಟು ಹೋಗ್ಬಿಡಿ, ಇಲ್ಲಿ ಇರಬೇಡಿ ಆಯಿತಾ? ಅಲ್ಲಿ ಹೋಗ್ಬಿಡಿ. ಇನ್ನೇನು ಟೈಮು ಮುಗಿದೋಯ್ತು, 9 ಗಂಟೆ. ಇನ್ನೇನು ನಾವು ಮಲಗೋ ಏನು ಬಂತು. ಏನೋ ನರೇಂದ್ರ ಮೋದಿದೇನೋ ನ್ಯೂಸ್ ತೋರಿಸ್ತಾ ಇದ್ದಾರೆ. ಟೈಮ್ ಬಂದ್ಬಿಟ್ಟು ನೋಡಿ 9:30 ಫೈನಲ್. ಇನ್ನೇನು ಊಟ ಮಾಡಿಬಿಟ್ಟು ಮಲ್ಗೋದೆ. ಇವರು 3 ಜನ ಇದ್ದಾರೆ. ಈ 3 ಜನ ಇವನು ಒಬ್ಬನನ್ನೇ ತರಲೆ ತುಂಬ ಕಚ್ಚಕ್ಕೆ ಬರ್ತಾನೆ ನಾನು. ಓಕೆ ಬಾಯ್. ಮತ್ತೊಮ್ಮೆ ನಾಳೆ ವೀಡಿಯೋಗೆ ಸಿಗೋಣ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಏನಾದರೂ ಒಳ್ಳೆ ಕೆಲಸ ಮಾಡಿ. ಯಾಕಂದರೆ ಈ ವಿಡಿಯೋ ಮುಖಾಂತರ ನಿಮಗೆ ನಾವು ಮಾಡೋದು ನಿಮಗೆ ನೀವು ಸಪೋರ್ಟ್ ಮಾಡಲಿ ಅಂತ ಮಾಡಿದ್ರೆ ಮಾಡ್ತೀನಿ. ನನ್ನ ಕೈಲಾದಷ್ಟು. ಬಾಯ್, ಸಿ ಯು.